ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ಕೈಗೆತ್ತಿಕೊಂಡಿರುವಂತಹ ಬೃಹತ್ ಹೋರಾಟಕ್ಕೆ ಈಗ ಸುಪ್ರೀಂ ಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ. ಬಿಹಾರದಲ್ಲಿ ಮತ ಪರಿಷ್ಕರಣೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ತೀವ್ರ ವಿರೋಧ, ಸತ್ತವರ ಜೊತೆಗೆ ಟೀ ಕುಡಿದ ಅನುಭವ, ಇದನ್ನೆಲ್ಲ ಶೇರ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ದೇಶವ್ಯಾಪಿ ಹೋರಾಟವನ್ನು ರೂಪಿಸಿದ್ದಾರೆ, ಕೈಗೆತ್ತಿಕೊಂಡಿದ್ದಾರೆ. ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಮಾಹಿತಿ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಈ ಮತಚೋರಿ ಹೋರಾಟದಲ್ಲಿ ವೋಟ್ ಚೋರಿ ಆಗಿದೆ. ನರೇಂದ್ರ ಮೋದಿ ಅವರು ಆ ಗದ್ದುಗೆಯಲ್ಲಿ ಕೂತಿದ್ದೇ ಆ ಮೂಲಕ ಬಿಜೆಪಿ ಹಲವಾರು ಕ್ಷೇತ್ರಗಳಲ್ಲಿ ಸುಮಾರು ಮಾರ್ಜಿನಲ್ಲಿ ಗೆದ್ದಿರ್ತಾರಲ್ಲ, ಅಂಥ ಎಲ್ಲ ಕಡೆಗಳಲ್ಲಿ ವೋಟ್ ಚೋರಿ ಮಾಡಿಯೇ ಗೆದ್ದಿರೋದು ಅಂತ ಮುಗಿಬಿದ್ದಿದ್ದಾರೆ ರಾಹುಲ್ ಗಾಂಧಿಯವರು. ಹೋದಲ್ಲಿ ಬಂದಲ್ಲಿ ಪ್ರೆಸೆಂಟೇಷನು, ಸಾಕ್ಷಿ, ದಾಖಲೆ ರಿಲೀಸು ಅಂತೆಲ್ಲ. ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದೇನು ನೋಡಿ. ಬಿಹಾರದ ಮತ ಪರಿಷ್ಕರಣೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಾರಣ ಆಗಿತ್ತಲ್ವ. ಇದರ ವಿರುದ್ಧ ರಾಹುಲ್ ಗಾಂಧಿಯವರು, ತೇಜಸ್ವಿ ಯಾದವ್ ಅವರೆಲ್ಲ ತೊಡೆ ತಟ್ಟಿದ್ದಾರೆ. ಎಲ್ಲಿ ತನಕ ಅಂದರೆ, ನಾವು ಎಲೆಕ್ಷನ್ನನ್ನೇ ಬಹಿಷ್ಕರಿಸ್ತೀವಿ, ಬಿಹಾರ ಚುನಾವಣೆಗೆ ನಾವು ನಿಲ್ಲದೇ ಇಲ್ಲ, ಬಿಜೆಪಿ ಒಂದೇ ಸ್ಪರ್ಧೆ ಮಾಡ್ಕೊಳ್ಳಿ, ಬಾಯ್ಕಾಟ್ ಆಪ್ಷನ್ ನಮ್ಮ ಮುಂದೆ ಇದೆ, ಎಲ್ಲ ಆಪ್ಷನ್ಸ್ ಓಪನ್ ಇದೆ ಅನ್ನೋ ತನಕ ನರೇಂದ್ರ ಮೋದಿ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಈ SIR ವಿರುದ್ಧ, ಮತ ಪರಿಷ್ಕರಣೆಯ ವಿರುದ್ಧ. ಆದರೆ ಸುಪ್ರೀಂ ಕೋರ್ಟ್ ಈಗ ಏನು ಹೇಳಿದೆ, ರಾಹುಲ್ ಗಾಂಧಿ ಅವರು ವಿರೋಧಿಸಿದ್ದ ಮತ ಪರಿಷ್ಕರಣೆಗೆ ಸುಪ್ರೀಂ ಕೋರ್ಟ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದು. ಇದು ಮತದಾರ ಸ್ನೇಹಿಯಾಗಿದೆ. ಮೊದಲು 7 ದಾಖಲೆಗಳನ್ನು ನೀಡಬಹುದಿತ್ತು ಗುರುತಿನ ಆಧಾರಕ್ಕೆ, ಈಗ 11 ದಾಖಲೆ ಕೊಡೋದಕ್ಕೆ ಅವಕಾಶವನ್ನು ಸೃಷ್ಟಿಸಲಾಗಿದೆ. ಹಾಗಾಗಿ ಮತದಾರರಿಗೆ ಅನುಕೂಲಕರವೇ ಇದು. ಬಿಟ್ಟರೆ ಮತದಾರರನ್ನು ಹೊರಗಿಡುವ ಅಥವಾ ಅವರಿಗೆ ತೊಂದರೆ ಕೊಡುವಂಥ ಪ್ರಕ್ರಿಯೆ ಅಲ್ಲ ಅಂತ ಸುಪ್ರೀಂ ಕೋರ್ಟೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಈಗ ಈ ಪರಿಷ್ಕರಣೆ ವಿರುದ್ಧ ಕಾನೂನು ಹೋರಾಟ ಮಾಡಿದ್ರು, ಸುಪ್ರೀಂ ಕೋರ್ಟಲ್ಲೇ ನಡೀತಾ ಇದೆ. ಎಲೆಕ್ಷನ್ ಕಮಿಷನ್ಗೆ ಕೆಲವು ಪ್ರಮುಖವಾದ ಆದೇಶ ಕೂಡ ಕೊಟ್ಟಿದೆ ಸುಪ್ರೀಂ ಕೋರ್ಟು. ನೀವು ಯಾರ್ಯಾರ ಹೆಸರನ್ನು ಕೈ ಬಿಡ್ತಿದ್ರು, ಲಕ್ಷ 50 ಲಕ್ಷ 60 ಲಕ್ಷ ಎಲ್ಲ ಈಗ ಹೊರಗಡೆ ಇಡಲಾಗ್ತಿದೆಯಲ್ವಾ. ಅಂದರೆ ಕೆಲವರು ಸತ್ತಿದ್ದಾರೆ, ಮತ್ತು ಕೆಲವರು 2 ಕಡೆ ಇರೋರು, ಕೆಲವರು ತಪ್ಪಾಗಿ ಅಡ್ರೆಸ್ ಕೊಟ್ಟಿರೋದು, ಇನ್ನು ಸುಮಾರೆಲ್ಲ ಹೊರಗಡೆ ಇಡಲಾಗ್ತಿದೆಯಲ್ವಾ. ಅದ್ರ ವಿರುದ್ಧನೇ ಈಗ ಕಾಂಗ್ರೆಸ್ ಸಿಡಿದೆದ್ದಿರೋದು. ಒಂದು ಸಮುದಾಯ ಟಾರ್ಗೆಟ್ ಮಾಡ್ತಿದ್ದಾರೆ, ನಮ್ಮ ಮತ ಬ್ಯಾಂಕನ್ನೇ ಟಾರ್ಗೆಟ್ ಮಾಡಿ ಕ್ಯಾನ್ಸಲ್ ಮಾಡಲಾಗ್ತಿದೆ ಅಂತಲ್ಲ ಅಲ್ವಾ. ಬಿಜೆಪಿ ಅದಕ್ಕೆ ಹೇಳ್ತಿರೋದೇನು, ಇವರು ಓಲೈಕೆ ರಾಜಕಾರಣ, ನುಸುಳುಕೋರರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಪಾಪ ಇಷ್ಟು ದಿನ ಗೆದ್ದುಕೊಂಡು ಬಂದವ್ರಿಗೆ ಈಗ ಆಘಾತ ಎದುರಾಗಿದೆ ಅಂತ ಬಿಜೆಪಿ ಅಟ್ಯಾಕ್ ಮಾಡ್ತಿದೆಯಲ್ವ. ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಈ ವಿಚಾರದಲ್ಲಿ ಅಂತ ಕೇಳಿದ್ರೆ, ಸರಿ ಈಗ ಎಲೆಕ್ಷನ್ ಕಮಿಷನ್ನು ಡಿಲೀಟ್ ಮಾಡುತ್ತಪ್ಪ ಇಷ್ಟು ಜನ, ಮೊದಲೇ ಪಬ್ಲಿಷ್ ಮಾಡಿ, ಸೊ ದ್ಯಾಟ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು. ತಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸನ್ನು ಎಲೆಕ್ಷನ್ ಕಮಿಷನ್ ಕೊಟ್ಟು, ನಮ್ಮ ಹೆಸರು ಯಾಕೆ ಕ್ಯಾನ್ಸಲ್ ಆಗಿದೆ, ಈ ವ್ಯಾಪ್ತಿಯಲ್ಲಿ ನಮ್ಗೆ ವೋಟ್ ಹಾಕೋದಕ್ಕೆ ಯಾಕೆ ಅಧಿಕಾರ ಇಲ್ಲ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಬಹುದು. ಅವ್ರಿಗೆ ಆ ಅಧಿಕಾರ ಇದೆ, ಅದನ್ನು ಮಾಡಿಕೊಳ್ಳಿ ಅಂತ ಎಲೆಕ್ಷನ್ ಕಮಿಷನ್ ಕೂಡ ಈಗಾಗಲೇ ಅದನ್ನು ಸ್ಪಷ್ಟಪಡಿಸಿತ್ತು. ನಾವು ಏಕಾಏಕಿಯಾಗಿ ನಮ್ಮ ಪಾಡಿಗೆ ನಾವು ಮಾಡಲ್ಲ, ಇದನ್ನು ಎಲ್ಲಿ ಕ್ಯಾನ್ಸಲ್ ಮಾಡ್ತೀವೋ, ಹೆಸರನ್ನು ಹೊರಗಿಡ್ತೀವೋ, ಅವ್ರಿಗೆ ಈ ಕ್ಷೇತ್ರದಲ್ಲಿ ವೋಟ್ ಹಾಕುವಂಥ ಅಧಿಕಾರ ಇಲ್ಲ ಅಂತ ಅದನ್ನು ಪಬ್ಲಿಷ್ ಮಾಡಿ ಜನರಿಗೆ ಮಾಹಿತಿ ತಲುಪಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಶ್ನೆ ಮಾಡೋದಕ್ಕೆ, ಸಂಬಂಧಪಟ್ಟ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ ಹೇಳಿತ್ತಲ್ವ. ಅದನ್ನು ಕ್ಲಿಯರ್ ಮಾಡಿದೆ ಸುಪ್ರೀಂ ಕೋರ್ಟ್. ಆ ಕೆಲಸ ಮಾಡಲೇಬೇಕು, ತಪ್ಪದೆ ಅಂತ. ಮತ್ತು ಈಗ ಡಾಕ್ಯುಮೆಂಟ್ಸ್ ಎಲ್ಲ 11ಕ್ಕೆ ಏರಿಕೆ ಆಗಿರೋದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಈ ಸಂಪೂರ್ಣ ಪ್ರಕ್ರಿಯೆ ಮತದಾರ ಸ್ನೇಹಿಯಾಗಿದೆ ಅನ್ನೋದನ್ನು ಶ್ಲಾಘಿಸಿದೆ. ಹಿಂದೆಲ್ಲ ಈಗ ಜಾರ್ಖಂಡ್ದು ಬೇರೆ ಬೇರೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಬಿಹಾರದಲ್ಲಿ ಮಾಡ್ತಾ ಇರುವಂಥ ಪರಿಷ್ಕರಣೆ ಅಂತ ಶ್ಲಾಘನೆಯನ್ನು, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋದು ರಾಹುಲ್ ಗಾಂಧಿ ಅವರು. ಯಾವುದ್ರ ವಿರುದ್ಧ ಮುಗಿಬಿದ್ದಿದ್ದಾರೋ ಅದಕ್ಕೀಗ ಸುಪ್ರೀಂ ಕೋರ್ಟ್ನ ಬಲ ಸಿಕ್ಕಂತಾಗಿದೆ. ಮತ್ತು ಆಧಾರ್ ಕಾರ್ಡನ್ನು ಐಡೆಂಟಿಟಿಯಾಗಿ ಕನ್ಸಿಡರ್ ಮಾಡಬೇಕಾ, ಅಂದರೆ ಅವರ ದೇಶದ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಜಟಾಪಟಿಗಳು ಕೂಡ ಆಯಿತು. ಎಲೆಕ್ಷನ್ ಕಮಿಷನ್ ಅದೊಂದು ಐಡೆಂಟಿಟಿ ಪ್ರೂಫ್ ಆಗಬಹುದು, ಆದರೆ ಅವರು ನಾಗರಿಕರು ಅಂತ ಸಾಬೀತುಪಡಿಸುವಂಥ ಡಾಕ್ಯುಮೆಂಟ್ ಅಲ್ಲ ಅಂತ ವಾದಿಸಿತ್ತು. ಈಗ ತಮ್ಮ ವೋಟರ್ ಲಿಸ್ಟಲ್ಲಿ ಹೆಸರಿಲ್ವಾ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್ ಸಬ್ಮಿಷನ್ ಬಗ್ಗೆ SC ಒಂದಿಷ್ಟು ಕ್ಲಾರಿಫಿಕೇಶನ್ಸ್ ಕೊಟ್ಟಿದೆ. ಹಾಗಾಗಿ ಇದ್ರ ಸುತ್ತ ಕೆಲವು ಬದಲಾವಣೆಗಳನ್ನು ಮತ್ತು ಕ್ಲಾರಿಟಿಯನ್ನು ಪಾರದರ್ಶಕವಾಗಿ ಮಾಡಿ ಅಂತ ಹೇಳ್ತಾ ಇದೆ. ಬಿಟ್ಟರೆ ಸುಪ್ರೀಂ ಕೋರ್ಟ್ ಈ ಪ್ರಾಸೆಸ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋದು. 65 ಲಕ್ಷ ಮತದಾರರನ್ನು ಪಟ್ಟಿಯಿಂದ ಹೊರಗಡೆ ಇಡುವಂಥ ಪ್ರಕ್ರಿಯೆ, ಮೊದಲೇ ರೀಸನ್ಸನ್ನು ಪಬ್ಲಿಷ್ ಮಾಡಿಬಿಡಿ ಅನ್ನೋದನ್ನು, ಅಂದರೆ ಆ ಹೆಸರುಗಳನ್ನು ಪಬ್ಲಿಷ್ ಮಾಡಿ ರೀಸನ್ಸ್ ಅವ್ರಿಗೆ ಗೊತ್ತಾಗಲಿ ಅನ್ನೋದನ್ನು ಹೇಳಿದೆ ಸುಪ್ರೀಂ ಕೋರ್ಟ್.
ಹಾಗಾಗಿ ಈಗ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನ ದೊಡ್ಡ ಬಲ ಸಿಕ್ಕಿದೆ. ಯಾಕಂದರೆ ಕೇಂದ್ರ ಸರ್ಕಾರ, ಎಲೆಕ್ಷನ್ ಕಮಿಷನ್ನು, BJP ಎಲ್ಲ ಸೇರ್ಕೊಂಡು ಇನ್ನೇನೋ ಮಾಡ್ತಿದ್ದಾರೆ ಅಂತ ಅಲ್ವಾ ಮುಗಿಬಿದ್ದಿರೋದು. ಈ ಪ್ರಕ್ರಿಯೆ ಬಹಳ ನ್ಯಾಯಯುತವಾಗಿ ನಡೀತಾ ಇದೆ. ಅದಕ್ಕೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಕೊಡ್ತೀವಿ. ಯಾರಾದರೂ ಇಂಥವರದ್ದು ತಪ್ಪಾಗಿದೆ ಅಂತ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ನಮಗೆ ತಂದು ಕೊಡಿ ಅಂತ ಸವಾಲು ಹಾಕಿತ್ತು ಎಲೆಕ್ಷನ್ ಕಮಿಷನ್. ಈಗ ಒಂದಿಷ್ಟು ಜನರ ಜೊತೆ ಟೀ ಕುಡಿದಿದ್ದಾರೆ ರಾಹುಲ್ ಗಾಂಧಿ ಅವರು. 7-8 ಜನರ ಜೊತೆ, ಮಹಿಳೆಯರು, ಪುರುಷರು. ನನಗೆ ತುಂಬ ಅದ್ಭುತವಾದ ಅನುಭವ ಮಾಡಿಸಿದೆ ಎಲೆಕ್ಷನ್ ಕಮಿಷನ್ನು. ಸತ್ತವರ ಜೊತೆ ಟೀ ಕುಡಿದಂಥ ಒಂದು ಅನುಭವ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಎಲೆಕ್ಷನ್ ಕಮಿಷನ್ ಸತ್ತವರು ಅಂತ ಲಿಸ್ಟ್ ರಿಲೀಸ್ ಮಾಡಿದವರು ಇವರು ಇನ್ನೂ ಬದುಕಿದ್ದಾರೆ, ಸುಳ್ಳು ಹೇಳಿದೆ ಅಂತ ಅವ್ರ ಜೊತೆ ಟೀ ಕುಡಿದಿದ್ದಾರೆ. ಅದಕ್ಕೆ ಏನು ಆನ್ಸರ್ ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಯಾರ್ಯಾರಿದ್ದಾರೆ ಅವರು ಹೇಳ್ತಿರುವ ಸೋ ಕಾಲ್ಡ್ ಈಗ ಸತ್ತವರು ನನ್ನ ಜೊತೆಗಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಅದರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸನ್ನು ಪಡ್ಕೊಳ್ಬೇಕು. ಒಂದೊಂದೇ ಅವರು ಸವಾಲು ಹಾಕಿದ್ದಕ್ಕೆಲ್ಲ ಎಲೆಕ್ಷನ್ ಕಮಿಷನ್ ಈಗ ಜವಾಬು ಕೊಟ್ಕೊಂಡು ಬಂದಿರೋದು. ಕರ್ನಾಟಕದ ನೋಡಿದ್ವಿ ನಾವು, 35 ಮನೆ, ಅದೇನು 88 ಜನ ಅಲ್ಲಿ ಹೋಗಿ ರಿಯಾಲಿಟಿ ಚೆಕ್ ಆಯಿತು. ಶಕುನ್ ರಾಣಿ ಕೇಸು 2 ಕಡೆ ಮತ ಹಾಕಿದ್ದಾರೆ, ಅದನ್ನೂ ಕೂಡ ತಿರುಗೇಟ್ ಕೊಟ್ಟು ಅವರು ಒಂದೇ ಕಡೆ ಮತ ಹಾಕಿರೋದು, ಮತಗಟ್ಟೆ ಅಧಿಕಾರಿ ಕೊಟ್ಟಿರೋ ಡಾಕ್ಯುಮೆಂಟ್ ಅಂತ ಸುಳ್ಳು ಹೇಳ್ತೀರಾ ಅಂತ ಸೆಡ್ ಹೊಡಿತು. ಈಗ ಬಿಹಾರದ್ದು ಸುಪ್ರೀಂ ಕೋರ್ಟ್ನಿಂದಲೇ ಆ ಪ್ರಾಸೆಸ್ಗೆ ಬಲ ಸಿಕ್ಕಂತಾಗಿದೆ. ಸೊ ಇದೆಲ್ಲ ವಿಚಾರಗಳಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಸೆಟ್ ಬ್ಯಾಕ್ ಆಗ್ತಾ ಬಂತು. ಯಾವ ರೀತಿ ವೋಟ್ ಚೋರಿ ಅಂತ ಮಾತಾಡ್ತೀರಾ? ಸೋನಿಯಾ ಗಾಂಧಿ ಅವ್ರಿಗಿಂತ ದೊಡ್ಡ ಮೋಸ ಮಾಡಿರೋರು ಇದ್ದಾರಾ? ಅವ್ರಿಗೆ ಭಾರತದ ಪೌರತ್ವ ಸಿಗೋಕ್ಕಿಂತ ಮುಂಚೆನೆ 83ರಲ್ಲಿ ಸಿಕ್ತು ಅವ್ರಿಗೆ. 80ರಲ್ಲೇ ವೋಟ್ ಹಾಕೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿತ್ತು ಈ ದೇಶದ ನ್ಯಾಯ. ಅವತ್ತೇ ವೋಟರ್ ಲಿಸ್ಟ್, ನಮ್ಮ ದೇಶದ ಪ್ರಜೆ ಅಂತ ಅವರು ಕನ್ಸಿಡರ್ ಆಗೋಕ್ಕಿಂತ ಮುಂಚೆನೇ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಹೆಂಗೆ ಬಂತು? ಇದು ಅವತ್ತು ನಡೀತಿದ್ದ ನ್ಯಾಯ. ಈಗ ನಮ್ಮನ್ನು ಪ್ರಶ್ನೆ ಮಾಡ್ತೀರಾ ನೀವು? ಇಂದಿರಾ ಗಾಂಧಿ ಅವರು ವೋಟ್ ಚೋರಿ ಅಥವಾ ಈ ಎಲೆಕ್ಷನ್ ದ್ರೋಹ ಮಾಡೋದ್ರಲ್ಲಿ ನಂಬರ್ 1 ಅವರೇ ಪಿತಾಮಹ ಅಂತ ಅವತ್ತು ಕೋರ್ಟ್ ಚೀಮಾರಿ ಹಾಕಿ ಅವರನ್ನು ಅನೂರ್ಜಿತಗೊಳಿಸಿದ್ದಂತಹ ವಿಚಾರವನ್ನು ಇಟ್ಟುಕೊಂಡು, ಎಮರ್ಜೆನ್ಸಿ ಹಿಂದಿನ ಘಟನೆ ಅದಿಟ್ಟುಕೊಂಡು ಸೋನಿಯಾ ಗಾಂಧಿ ಅವರ ಹೆಂಗೆ ಈ ದೇಶದ ಪ್ರಜೆಯಾಗುವ ಮುನ್ನವೇ ವೋಟಿಂಗ್ ರೈಟ್ಸನ್ನು ಪಡ್ಕೊಂಡ್ರು ಅನ್ನೋದನ್ನು ಇಟ್ಕೊಂಡು ಅಟ್ಯಾಕ್ ಮಾಡ್ತಿದ್ದಾರೆ. ಮೋದಿ ಟಾರ್ಗೆಟ್ ಮಾಡೋದಕ್ಕೆ ಹೋಗಿ ಈಗ ಸೋನಿಯಾ ಗಾಂಧಿ ಅವರು ಸಿಕ್ಕಾಕ್ಕೊಳ್ಳಂಗಾಗಿದೆ. ಅಂದರೆ ಆ ವಿಚಾರ ಈಗ ತಗಲಾಕೊಂಡಿದೆ. BJP ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಕಾಂಗ್ರೆಸ್ ಇದಕ್ಕೆ ಆನ್ಸರ್ ಮಾಡಿ ಆಮೇಲೆ ಮುಂದಿನ ಪ್ರಶ್ನೆ ಕೇಳಲಿ ಅಂತ ಸವಾಲೊಡ್ಡಿದೆ. ಇದೆಲ್ಲದರ ನಡುವೆ ಎಲೆಕ್ಷನ್ ಕಮಿಷನ್ನ ಈ ಒಂದು ಮಹತ್ವದ ಹೆಜ್ಜೆಗೆ ಸುಪ್ರೀಂ ಕೋರ್ಟ್ ಬಲವೂ ಸಿಕ್ಕಂತಾಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.